ನನಗ್ ಗೊತ್ತಾಗ್ತದ. ಅಕ್ಕಪಕ್ಕ ಉಸಿರಾಡಿದ್ರು ಈ ಭೀಮಾಂಬಿಕ ಗೊತ್ತಾಗತ್ತ. ನಾನಷ್ಟು ಜೋಪಾನವಾಗಿ ಕಾಪಾಡ್ಕೊಂಡ್ ಬಂದಿರೋ ಡೈರಿನ ನನ್ ಕಣ್ ತಪ್ಸಿ ಕಳ್ತನ ಮಾಡಿದಾರ ಅಂದ್ರ ನಂಬಕ್ಕಾಗ್ತಾ ಇಲ್ಲ. ಯಾರ್ ಮಾಡಿರ್ಬೋದು? ಆ ಶಿವು ಏನಾದ್ರೂ ಮಾಡಿರ್ಬೋದಾ? ಧರ್ಮಣ್ಣ, ಧರ್ಮಣ್ಣ, ಅವರ ಏನ್ ಕೂಗಿದ್ರಿ? ನಿನ್ನಿಂದ ಒಂದ್ ಚಲೋ ಕೆಲ್ಸ ಆಗ್ಬೇಕಾ? ಅಯ್ಯೋ, ನೀವ್ ಕಾಲ್ನಾಗ ತೋರ್ಸೋದನ್ನ ತಲೆ ಮೇಲೆ ಹೊತ್ಕೊಂಡ್ ಮಾಡೋದಷ್ಟೇ ನನ್ ಕೆಲ್ಸ. ಏನ್ ಆಗ್ಬೇಕು ಹೇಳ್ರಿ ಅವರ. ನನಗ ಆ ಶಿವು ಹಿನ್ನೆಲೆ ಬೇಕಾ? ಅವನ್ ಹಿನ್ನೆಲೆ ಏನು? ಅವನ ಇತಿಹಾಸನೇ ತಂದು ನಿಮ್ ಮುಂದಿಡ್ತೀನಿ. ಆದ್ರ ನಂದೊಂದ್ ಮಾತು ಅವರ. ಏನದ? ನನಗ ಈ ವಿಚಾರದಲ್ಲಿ ಕೆಲ್ಸದವ್ರ ಮೇಲೆ ಅನುಮಾನ ಪಡೋದಕ್ಕಿಂತ ಮನೆಯವ್ರನ್ನೇ ವಿಚಾರಿಸಿದ್ರೆ ಒಳಿತು ಅಂತ ಅನ್ಸುತ್ತೆ ಅವರ. ಅಂದ್ರ ಏನ್ ನಿನ್ ಮಾತಿನ ಅರ್ಥ? ಅವರ ಊರ್ ಮಂದಿ ಸಹಕಾರ ಇಲ್ದೇನೆ ದೇವ್ರ ಹುಂಡಿ ಹೆಂಗ್ ಕದಿಯಕ್ ಆಗಲ್ವೋ ಹಂಗ ಮನೆಯವ್ರ ಸಹಕಾರ ಇಲ್ದೇನೆ ಮನೆ ವಸ್ತು ಕದಿಯಕ್ ಆಗಲ್ರಿ. ಅಂದ್ರ ಆ ಡೈರಿ ಕಳ್ತನ ಆಗದಕ್ಕ ನಮ್ಮ ಮನೆಯಿಂದ ಯಾರೋ ಕುಮ್ಮಕ್ ಕೊಟ್ಟಾರೆ ಅಂತ ಹೇಳ್ತೇನು? ಹೌದು ಅವರ. ನಾನು ಏನ್ ಹೇಳಲಿಕ್ ಬತ್ತೀನಿ ಅಂದ್ರ, ನಮ್ ವಾರ್ಡಿನಲ್ಲಿ ನಡೀತಾ ಇರೋ ವಿಚಾರಗಳನ್ನ ಇಂಚಿಂಚು ಬಿಡದೆ ವಿಕ್ರಾಂತ್ಗ ವರದಿ ಒಪ್ಪಿಸ್ತಿದ್ದವ ಈ ಶಿವು. ನಿಮ್ ಮಗಳ ಪ್ರಾಣ ಕಾಪಾಡ್ದನ್ನ ಕಾರಣಕ್ಕ ನೀವು ಅವನ್ನ ಮನಗ್ ಸೇರ್ಸಿದ್ರಿ. ಆದ್ರ ಅವನು ಮಾಡದ್ದು ನಮಕ್ಕಾರಂ ಕೆಲ್ಸ. ಇದೇನವರ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಾ? ಗೊತ್ತಿರೋ ವಿಷಯ ಮಾತಾಡಿ ಬಾಯಿ ಕೇಳಿಸ್ಕೋಬೇಡ. ಎಲ್ಲ ಗೊತ್ತಿದ್ದ ಅವನನ್ನ ಬಿಟ್ಟು ಹಿಡಿಬೇಕು ಅಂತ ಇಂಗ್ಲಿಷ್ ಅವ್ರ ತಂತ್ರ ಉಪಯೋಗಿಸಿ ಅವನನ್ನ ಜೈಲಿಗೆ ಕಳಿಸಿದ್ದ. ಹೌದಾ ಅವರ? ಹಂಗಾದ್ರ ಈ ವಿಚಾರ ನನ್ಗ್ಯಾಕೆ ಹೇಳಲಿಲ್ಲ? ಎಲ್ಲ ಹೇಳಿದ್ರ ಅದು ರಹಸ್ಯ ಹೆಂಗಾಗತ್ತೆ ಧರ್ಮಣ್ಣ? ಹುಲಿ ತನ್ನ ಬೇಟೆ ಆಡೋದನ್ನ ಯಾರಿಗಾದ್ರೂ ಹೇಳತ್ತಾ? ಎಲ್ಲ ಗೊತ್ತಿದ್ದೆ ನಾನು ಅವನ್ನ ಗನ್ ಡೀಲಾಗ ಜೈಲಿಗೆ ಕಳಿಸಿದ್ದ. ಕುರಿನ ಕಡಿಯಕ್ ಮುಂಚೆ ಅದನ್ನ ಚೆನ್ನಾಗಿ ಕೊಬ್ಬಿಸ್ಬೇಕಾ? ಅದಕ್ಕ ನಮ್ಮ ಮೇಲೆ ಅನುಮಾನ ಬರಬಾರ್ದ. ನಮ್ಮ ಉದ್ದೇಶನೂ ನೆರವೇರ್ಬೇಕಾ? ಹಲೋ ಮೇಡಮ್, ಇದ್ದೀರಾ? ಸಾರಿ ವಿಕ್ರಾಂತ್, ಹೇಳಿ. ಅಸಲಿ ನಕಲಿ ವಿಚಾರದ ಕತೆ ಮುಗೀತು ಮೇಡಮ್. ಪರಿಸ್ಥಿತಿಗೆ ತಕ್ಕ ಸಂದರ್ಭ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಅಡ್ವೈಸ್ಗೆ ತುಂಬಾ ಥ್ಯಾಂಕ್ಸ್. ಆ ಕಾಲದ ಕತೆ ನೀವು ಇವಾಗ ಕೇಳಿದ್ದು, ಆದ್ರೆ ಆ ಕಾಲಕ್ಕೂ ಈ ಕಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಕತೆ ಅಂತೂ ಬದಲಾಗೋದಿಲ್ಲ. ಈಗ ನಾವಿರೋ ಪರಿಸ್ಥಿತಿಗೆ ಆ ಕತೆ ಹೊಂದಾಣಿಕೆ ಆಗುತ್ತಷ್ಟೆ. ನಾವೀಗ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಗೊಂದಲಗಳನ್ನ ದೂರ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತು. ಗೊಂದಲಗಳ ಜೊತೆ ಬಾಳಕ್ಕಾಗಲ್ಲ. ಅಸ್ಲಿ ಯಾವುದು ನಕಲಿ ಯಾವುದು ಅಂತ ಪತ್ತೆ ಹಚ್ತೀನಿ, ಪರೀಕ್ಷೆ ಮಾಡ್ತೀನಿ. ನೀವು ಪರೀಕ್ಷೆ ಶುರು ಮಾಡೋ ಮುಂಚೆನೆ ಅಸ್ಲಿ ಇರೋ ಜಾಗದಲ್ಲಿ ನಕಲಿ ಇದೆ, ಏನ್ ಮಾಡ್ತೀರಾ? ನಕಲಿನೇ ಅಸ್ಲಿ ಅಂತ ನಂಬೇಕಾಗುತ್ತೆ ಮೇಡಮ್. ಆ ಥರ ಏನೂ ಆಗಲ್ಲ ಅಂತ ನಂಬಿದ್ದೀನಿ. ಪ್ರಜ್ಞಾ ಅವರ ಒರಿಜಿನಲ್ ಡೈರಿ ಪೊಲೀಸ್ ರೆಕಾರ್ಡ್ಸ್ ರೂಮಲ್ಲಿ ಭದ್ರವಾಗಿದೆ. ನಿಮ್ಗನ್ಸುತ್ತಾ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ರೂ ಪ್ರಾಮಾಣಿಕರು ಅಂತ? ಇಲ್ಲ, ತಮ್ಮನ್ ತಾವ್ ಮಾರ್ಕೊಂಡವರು ಎಷ್ಟೋ ಜನ ಇದ್ದಾರೆ. ಮತ್ಯಾವ ಧೈರ್ಯದ ಮೇಲೆ ಹೇಳಿದ್ರಿ ಪರೀಕ್ಷೆ ಮಾಡಿ ಗೊಂದಲಗಳನ್ನು ದೂರ ಮಾಡ್ಕೋತೀನಿ ಅಂತ? ಒಂದು ಡೈರಿ ಇದ್ದ ಹಾಗೆ ಇನ್ನೊಂದು ಡೈರಿನ ಸೃಷ್ಟಿ ಮಾಡೋರ್ಗೆ ಆ ಡೈರಿನ ಇದ್ದ ಜಾಗದಿಂದ ಎಗರಿಸೋದು ಕಷ್ಟನಾ ಮೇಡಮ್? ಡಿಪಾರ್ಟ್ಮೆಂಟ್ ಅಲ್ಲಿರೋರೆಲ್ಲರೂ ಪ್ರಾಮಾಣಿಕರಲ್ಲ ಅಂತ ನೀವೇ ಒಪ್ಕೊಂಡಿದ್ದೀರಾ. ಅಂದ್ಮೇಲೆ ಈ ರಾತ್ರಿ ಏನ್ ಬೇಕಿದ್ರೂ ನಡಿಬೋದಲ್ವಾ?
ಇದೇನ್ ಹೀಗ್ ಚೌಕ್ ಕೊಟ್ರಿ? ಒಂದ್ ನಿಮಿಷ ಇರಿ, ನಾನು ಕಾಲ್ ಬ್ಯಾಕ್ ಮಾಡ್ತೀನಿ. ಶಿವು ಯಾಕೆ ನಮಗ್ ದ್ರೋಹ ಮಾಡ್ದ? ನನಗೂ ಅದೇ ಅನುಮಾನ ಅವರ. ಕೆಲ್ಸದೋನಾಗ್ ಸೇರ್ಕೊಂಡು ನಮ್ಮನೇಲೆ ಇದ್ದು ನಮ್ ರಹಸ್ಯಗಳನ್ನೆಲ್ಲ ಇನ್ನೊಬ್ಬರಿಗೆ ಹೇಳ್ತಾನ ಅಂದ್ರ ನನ್ ಯಾಕೋ ಅವನ ಹಿನ್ನೆಲೆ ಮೇಲೆ ಅನುಮಾನ ಅವರ. ಅದಕ್ಕೆ ತಾನೆ ಅವನ್ ಹಿನ್ನೆಲೆ ಚೆನ್ನಾಗ್ ಜಾಲಾಡು ಅಂತ ಹೇಳಿದ್ದ. ಜಾಲಾಡ್ತೀನಿ ಅವರ. ಒಬ್ಬ ಮನುಷ್ಯ ಇನ್ನೊಬ್ಬನ್ಗೆ ಸಹಾಯ ಮಾಡ್ತಾನ ಅಂದ್ರ ಅವನು ತುಂಬಾ ಬೇಕಾದವನೇ ಆಗಿರ್ತಾನ. ಇಲ್ಲ ಅವನಿಂದ ಇವನ್ಗ ತುಂಬಾ ಲಾಭನೇ ಇರ್ತದ. ಅಂದ್ರ ಶಿವು ಯಾರಿಗೋಸ್ಕರ ಯಾತಕ್ಕೋಸ್ಕರ ವಿಕ್ರಾಂತ್ಗ ನಮ್ ರಹಸ್ಯಗಳನ್ನೆಲ್ಲ ತಿಳಿಸ್ತಾನ ಅಂತ ತಿಳ್ಕೊಂಡ್ರ ನಮ್ ದಾರಿ ಸುಲಭ ಆಯ್ತದ ಅವರ. ನೀನ್ ತಿಳ್ಕೊಳ್ಳೋಷ್ಟ್ರಲ್ಲಿ ಇನ್ನೇನಾದ್ರೂ ಅನಾಹುತ ಆದ್ರ ತಡ ಮಾಡ್ಬೇಡ. ಬೇಗ ಶಿವು ಇತಿಹಾಸ ತಿಳ್ಕೊ. ಮುಂದೇನ್ ಮಾಡ್ಬೇಕು ಅಂತ ನಾ ಹೇಳ್ತೇನ. ಆಗ್ಲಿ ಅವರ. ಈ ಕೂಡ್ಲೆ ಆ ಕೆಲ್ಸಕ್ಕೆ ನಾನು ಕೈ ಹಾಕ್ತೀನಿ. ಶಿವು ಜಾತಕ ಕಂಡಿಡ್ದು ಅವ್ರ ಮುಂದಿಡ್ತೀನಿ. ಏನಾಗೈತಿ ವಿಕ್ರಾಂತ್ ಸಾಹೇಬ್ರ ಫೋನ್ಗ? ಅವಾಗೆಲ್ಲ ಬಿಸಿ ಬಂತ, ಇವಾಗ ಲೈನ್ ಕನೆಕ್ಟ್ ಆಗವಲ್ದ. ಕಷ್ಟಪಟ್ಟು ಪ್ರಜ್ಞಾ ಮೇಡಮ್ ಅವ್ರದ್ದು ಅಸ್ಲಿ ಡೈರಿ ಹುಡುಕ್ ಕೊಟ್ಟಿದೀನಿ. ಈ ಹಾಳದ್ ಪುಷ್ಪರಾಜು ಆ ಡೈರಿನ ವಶ ಮಾಡ್ಕೋತಾನಲ್ಲ, ಏನ್ ಮಾಡ್ಲಿ? ಪೊಲೀಸ್ರೆಲ್ಲ ಅವನ್ ಚೈಲಗಳೇ. ರೊಕ್ಕ ಬಿಸಾಕಿ ಆ ಡೈರಿ ಎತ್ಕೊಂಡ್ ಬಂದೇ ಬರ್ತಾನ. ಏನ್ ಮಾಡೋದ? ಇವ್ರ ಅಟ್ಟಹಾಸಕ್ಕೆಲ್ಲ ಯಾವಾಗ ಕೊನೆ? ನಮಸ್ತೆ ಸರ್. ರೀ ಶರಣಯ್ಯ, ಸ್ಟೇಷನ್ ಇಲ್ರಿ? ಮನೆಗೆ ಹೋದ್ರು ಸರ್. ಒಳ್ಳೇದೈತ್ರಿ ದಣಿ, ನಿಮ್ಮ ಅದೃಷ್ಟ ಭಾಳ ಮಸ್ತ್ ಐತ್ರಿ. ಏನ್ ಸರ್ ಇಷ್ಟೊತ್ನಲ್ಲಿ ಬರಕ್ ಹೇಳಿದ್ರಲ್ಲ? ನೋಡ್ಲಿ, ನನಗ ಕತಿ ಹೇಳ ಅಭ್ಯಾಸ ಇಲ್ಲ. ನಂದು ನೇರ ದಿಟ್ಟ ನಿರಂತರ. ನೇರ ವಿಷಯಕ್ಕೆ ಬರ್ತೇನೆ. ಹೇಳಿ ದಣಿ, ಏನ್ ವಿಷಯ? ವಿಕ್ರಾಂತ್ ಹೆಂಡತಿ ಪ್ರಜ್ಞಾ ಬರ್ದಿರೋ ಅಸಲಿ ಡೈರಿ ಬೇಕ. ಬೇಜಾರಾಗ್ಬೇಡಿ ದಣಿ, ಪ್ರಜ್ಞಾ ಅವ್ರ ಡೈರಿ ಭಾರಿ ದೊಡ್ಡ ವಿಷಯ. ಅದಕ್ಕ ಕೊಡು ಅಂತ ಕೇಳ್ತಿರೋದು. ಹಂಗೆಲ್ಲ ಕೊಡಕ್ ಬರೋದಿಲ್ಲ ದಣಿ. ಗೃಹ ಇಲಾಖೆನೆ ಪಿನ್ ಟು ಪಿನ್ ಗಮನಿಸ್ತಾ ಇದೆ. ರೆಕಾರ್ಡ್ ರೂಮಲ್ಲಿರೋ ಡೈರಿ ಒಂದಿಂಚು ಕದ್ಲಾಗಿಲ್ಲ. ಅದ್ರ ಮೇಲೆ ಎನ್ಕ್ವೈರಿ ಇದೆ. ಒಟ್ಟ ಪುಣ್ಯ ಕಟ್ಕೋ. ಅವ್ವಗ್ ಹೇಳಿ ನಿಂಗ್ ಪ್ರಮೋಷನ್ ಕೊಡಿಸ್ತೇನೆ. ನಾನೇನ್ ಡೈರಿ ಕೊಟ್ರೆ ACP ಏನ್ ಆಗೋದಿಲ್ಲ ದಣಿ.